ಒಂದು ವಿಡಿಯೋದಲ್ಲಿ ನೀವು ಶಟರ್ ಸ್ಪೀಡ್ ಅಂದರೆ ಏನು ಅಂತ ತಿಳ್ಕೊತೀರಾ, ಮತ್ತು ಅದು ಹೇಗೆ ನಿಮ್ಮ ಒಂದು ಎಕ್ಸ್ಪೋಜರ್ನ ಎಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊತೀರಾ. ಎಕ್ಸ್ಪೋಜರ್ ಅಂದರೆ ಏನು ಅನ್ನೋದಾದರೆ ಎಷ್ಟು ಅಮೌಂಟು ಲೈಟ್ ನಿಮ್ಮ ಕ್ಯಾಮ್ರಾ ಸೆನ್ಸಾರ್ಗೆ ಬಡಿಯುತ್ತೆ ಅನ್ನೋದು ಎಕ್ಸ್ಪೋಜರ್ ಆಗಿರುತ್ತೆ. ಇಷ್ಟೇ ಅಲ್ಲ, ಶಟರ್ ಸ್ಪೀಡಿಂದ ಕ್ರಿಯೇಟಿವಿಟಿ ಫೋಟೋ ತೆಗಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಅಂದರೆ ಫ್ರೀಸ್ ಮಾಡುವಂಥದ್ದು, ಅಂದರೆ ಮೂಮೆಂಟ್ನ ಫ್ರೀಸ್ ಮಾಡುವಂಥದ್ದು, ಬಾಲ್ನ ಅಥವಾ ಏನಾದರೂ ಒಂದು ಮೂವಿಂಗ್ ಆಬ್ಜೆಕ್ಟ್ನ ನೀವು ಕ್ಯಾಪ್ಚರ್ ಮಾಡಿದ್ರೆ ಫ್ರೀಸ್ ಆಗಿರೋ ಥರ, ಅಂದರೆ ಅಲ್ಲೇ ನಿಂತಿದೆಯೇನೋ ಅನ್ನೋ ಥರ ಫೋಟೋ ತೆಗಿಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬ್ಲರ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಒಂದು ಫೋಟೋಗಳಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಮಾಹಿತಿನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಶುರು ಮಾಡೋಣ ಸ್ನೇಹಿತರೆ. ನಾವು ಹಿಂದಿನ ವಿಡಿಯೋದಲ್ಲಿ ಅಪರ್ಚರ್ ಬಗ್ಗೆ ಮಾತಾಡಿದ್ವಿ. ಲೈಟು ಮೊದಲು ಸೆನ್ಸರ್ ಬಡಿಯೋಕ್ಕಿಂತ ಮುಂಚೆ ನಿಮ್ಮ ಕ್ಯಾಮ್ರಾ ಲೆನ್ಸ್ ಮುಖಾಂತರ ಪಾಸ್ ಆಗಬೇಕಾಗಿರುತ್ತೆ. ಲೆನ್ಸ್ ಮುಖಾಂತರ ಪಾಸ್ ಆಗಿ ಅಪರ್ಚರ್ ಅದನ್ನು ಎಷ್ಟು ಒಳಗೆ ಬಿಡಬೇಕು, ಎಷ್ಟು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ನೋಡುತ್ತೆ. ಅದಾದಮೇಲೆ ಆ ಒಂದು ಬೆಳಕು ಏನಿರುತ್ತೆ ಲೈಟು ಕ್ಯಾಮ್ರಾ ಸೆನ್ಸರ್ಗೆ ಬಡಿಯೋದು ಅಂದರೆ ವಿಸಿಬಲ್ ಆಗುತ್ತೆ ಅಂತ. ಆ ಸೆನ್ಸರ್ ಮೇಲೆ ಇರುವಂಥದ್ದೇ ಶಟರ್ ಅಂತ. ನೀವು ಈ ಒಂದು ಪಿಕ್ಚರಲ್ಲಿ ನೋಡ್ಬೋದು. ಶಟರ್ ಅನ್ನೋದು ಹೀಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಮ ಮನೆ ಸ್ವಲ್ಪ ಕತ್ಲೆ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ, ಬಾಗ್ಲ ಹಾಕ್ಬೋದು ಅಥವಾ ಸ್ಕ್ರೀನ್ ಬೆಸ್ಟ್ ಆಪ್ಷನ್ ಅಂದರೆ. ಸೊ ಇದನ್ನ ಸ್ಕ್ರೀನ್ ಥರನೇ ಅನ್ಕೊಳ್ಳಿ. ಶಟರ್ ಸ್ಪೀಡ್ ಅನ್ನೋದು ನಿಮ್ಮ ಕ್ಯಾಮ್ರಾ ಸೆನ್ಸರ್ ಮೇಲೆ ಇರುವಂಥ ಸ್ಕ್ರೀನ್. ಬೆಳಕನ್ನ ಅವಾಯ್ಡ್ ಮಾಡೋಕ್ಕೆ, ಬೆಳಕನ್ನ ಕಾಣಿಸೋಕ್ಕೆ ಅಥವಾ ಬೆಳಕು ಚೆನ್ನಾಗಿ ಬರಲಿ ಅಂತ ಏನು ಮಾಡ್ತೀವಿ, ಸ್ಕ್ರೀನ್ನ ಕೆಲವು ಸಾರಿ ಜರುಗಿಸ್ತೀವಿ, ಸ್ಕ್ರೀನ್ನ ಕೆಲವು ಸಾರಿ ಕವರ್ ಮಾಡ್ತೀವಿ ಬಿಕಾಸ್ ಆಫ್ ಲೈಟ್ ಬರಲಿ, ಲೈಟ್ ಅವಾಯ್ಡ್ ಆಗಲಿ ಅನ್ನೋದು. ಇದೇ ಕೆಲಸನೇ ನಮ್ಮ ಒಂದು ಶಟರ್ ಸ್ಪೀಡ್ ಕೂಡ ಮಾಡುತ್ತೆ. ಯಾವಾಗ ನೀವು ಕ್ಯಾಮ್ರಾ ಮೇಲಿರೋ ಟ್ರಿಗರ್ ಬಟನ್ನ ರಿಲೀಸ್ ಮಾಡ್ತೀರಾ, ಪ್ರೆಸ್ ಮಾಡಿ, ಆ ಮೂಮೆಂಟಲ್ಲಿ ಆ ಶಟರ್ ಅನ್ನೋದು ಹಂಗೆ ಬಂದು ಹಂಗೆ ಹೋಗುತ್ತೆ. ಈ ಒಂದು ಸೀನಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಶಟರ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಅನ್ನೋದು. ತುಂಬ ಕ್ವಿಕ್ ಆಗಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇದೇ ಥರನೇ ಇರಬೇಕು ಅಂತ ಇಲ್ಲ. ಯಾಕೆ ಅನ್ನೋದಾದರೆ DSLR ಆ್ಯಂಡ್ ಮಿರರ್ಲೆಸ್ ಅಂತ 2 ಥರ ಕ್ಯಾಮ್ರಾ ಬರುತ್ತೆ. ಈಗ ಬಂದಿರುವಂಥದ್ದೆಲ್ಲ ಮಿರರ್ಲೆಸ್ ಕ್ಯಾಮ್ರಾ. ಇಲ್ಲಿ ಬೇರೆ ಥರನೇ ಕೆಲಸ ಮಾಡುತ್ತೆ ಡಿಜಿಟಲ್ ಆಗಿ. ಇಲ್ಲಿ ಮಿರರ್ ಇರಲ್ಲ. ಈ ಮಿರರ್ ಏನು ಮಾಡುತ್ತೆ, ½ ಸೆಕೆಂಡ್ ಅಥವಾ ಅದಕ್ಕಿಂತ ಕಮ್ಮಿ ಸೆಕೆಂಡ್ ಅದು ಕ್ಲೋಸ್ ಆಗಿ ಓಪನ್ ಆಗೋದ್ರಿಂದ ಅದನ್ನು DSLR ಅಂತ ಕರೀತಾರೆ. ಇಲ್ಲಿ ಮಿರರ್ ಲೆಸ್ ಅಂತ ಹೆಂಗೆ ಕರೀತಾರೆ ಅಂದರೆ ಆ ಮಿರರ್ ಇರಲ್ಲ ಅಂತ. ಓಕೆ, ಆ ವ್ಯೂ ಫೈಂಡರಲ್ಲಿ ಏನು ಕಾಣಿಸ್ತಾ ಇರುತ್ತೆ ನಿಮಗೆ ಕ್ಯಾಮ್ರಾದಲ್ಲಿ, ಅದು ಮಿರರಿಂದ ರಿಫ್ಲೆಕ್ಟ್ ಆಗಿ ಕಾಣಿಸ್ತಾ ಇರುವಂಥದ್ದು. ದಟ್ ಇಸ್ ವೈ ಇಟ್ಸ್ ಅ ಮಿರರ್ ಕ್ಯಾಮ್ರಾ ಆ್ಯಂಡ್ ಮಿರರ್ ಲೆಸ್ ಕ್ಯಾಮ್ರಾ ಅಂತ ಕರೀತಾರೆ. ಇದು ಕೆಲವು ಸಾರಿ ಇನ್ನೂ ಬೇರೆ ಬೇರೆ ಕ್ಯಾಮ್ರಾಗಳಲ್ಲಿ ತುಂಬ ಡಿಫ್ರೆಂಟ್ ಇರ್ಬೋದು. ಲೈಕ್ ಮೊಬೈಲ್ ಕ್ಯಾಮ್ರಾಗಳಲ್ಲಾಗಿರ್ಬೋದು. ಮೊಬೈಲ್ ಕ್ಯಾಮ್ರಾದಲ್ಲಿ ಈ ಥರ ಆಪ್ಷನ್ ಇರಲ್ಲ. ಅದು ಬೇರೆ ಥರ ಒಂದು ಅನಾಟಮಿನ ಡಿಸೈನ್ ಆಗಿರುತ್ತೆ. ಓಕೆ, ಒಂದು ಫಸ್ಟ್ ಟಿಪ್ ಹೇಳೋದಾದರೆ ಇದಕ್ಕೆ ಏನಕ್ಕೆ ನಾವು ಶಟರ್ ಸ್ಪೀಡ್ನ ಯೂಸ್ ಮಾಡ್ತೀವಿ, ಯಾವ ಸಮಯದಲ್ಲಿ, ಯಾವ ಟೈಮಲ್ಲಿ ಅನ್ನೋದಾದರೆ, ತುಂಬ ಬ್ರೈಟ್ ಆಗಿರೋಂಥ ಡೇಲಿ ಲೈಟ್ ನಿಮಗೆ ಕಮ್ಮಿ ಬರಬೇಕು. ತುಂಬ ಡಾರ್ಕ್ ಆಗಿರೋ ಪ್ಲೇಸಲ್ಲಿ ಲೈಟ್ ನಿಮಗೆ ಬೇಗ ಸೆನ್ಸರ್ಗೆ ಹಿಟ್ ಆಗಲ್ಲ. ಸೊ ಏನಾಗುತ್ತೆ, ಕತ್ತಲಿರುವಂಥ ಜಾಗದಲ್ಲಿ ಸೆನ್ಸರ್ ಜಾಸ್ತಿ ಹೊತ್ತು ಲೈಟ್ಗೆ ಎಕ್ಸ್ಪೋಸ್ ಆಗಬೇಕಾಗಿರುತ್ತೆ. ತುಂಬ ಡೇ ಲೈಟ್ ಇರುವಂಥ ಅಥವಾ ಬ್ರೈಟ್ ಲೈಟ್ ಇರುವಂಥ ಜಾಗಗಳಲ್ಲಿ ನಿಮ್ಮ ಒಂದು ಕ್ಯಾಮ್ರಾ ಸೆನ್ಸಾರ್ ಕಡಿಮೆ ಸಮಯ ಎಕ್ಸ್ಪೋಸ್ ಆಗಬೇಕಾಗಿರುತ್ತೆ. ಸೊ ಈಗೇನು ಹೇಳಿದೆ ನಾನು, ತುಂಬ ಹೊತ್ತು ಎಕ್ಸ್ಪೋಸ್ ಆಗಬೇಕು ಅಥವಾ ತುಂಬ ಹೊತ್ತು ಓಪನ್ ಇರಬೇಕು, ತುಂಬ ಬೇಗ ಕ್ಲೋಸ್ ಆಗಬೇಕು ಅನ್ನೋ 2 ಡಿಫರೆನ್ಸ್ ಇದೆಯಲ್ಲ, ಇದನ್ನು ನಂಬರ್ಸಲ್ಲಿ ಡಿನೋಟ್ ಮಾಡ್ತಾರೆ. ಯಾವ ರೀತಿ ನಂಬರ್ಸ್ನ ಡಿನೋಟ್ ಮಾಡ್ತಾರೆ ಅಂದರೆ ಫ್ರಾಕ್ಷನ್ ನಂಬರ್ಗಳಿಂದ. ಇಲ್ಲಿ ನೋಡ್ಬೋದು 1/30, 1/30 ಅಂತ ಇರುತ್ತೆ. ಅಂದರೆ 1/30th ಸೆಕೆಂಡ್ ಅಷ್ಟೊತ್ತು ಓಪನ್ ಆಗಿರುತ್ತೆ ಅಂತ. 160 ಅಂತ ಹೇಳ್ತಾರೆ, 1/60. ಸೊ 1/60th ಸೆಕೆಂಡ್ ಅಂತ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ 1/120 ಸೆಕೆಂಡ್ ಅಂತ ಮೆನ್ಷನ್ ಮಾಡ್ತಾರೆ. ಕೆಲವು ಕ್ಯಾಮ್ರಾಗಳು ಲೈಕ್ 8000ವರೆಗೂ ಹೋಗುತ್ತೆ. 1/4000 8th ಸೆಕೆಂಡ್ ಹೋಗುತ್ತೆ. ಇನ್ನೂ ಜಾಸ್ತಿ ಹೋಗುವಂಥದ್ದಿದೆ. ಆ್ಯಂಡ್ ಸುಮಾರು ಕ್ಯಾಮ್ರಾಗಳಲ್ಲಿ 4000 ಸೆಕೆಂಡ್ವರೆಗೂ ಬರುತ್ತೆ. ಕೆಲವು ಕಾಸ್ಟ್ಲಿ ಕ್ಯಾಮ್ರಾಗಳು ತುಂಬ ಲಾಂಗ್ ಟೈಮ್ಗೆ ಓಪನ್ ಆಗುತ್ತೆ. ಅಂದರೆ 1/4000ಗೆ ಶಟರ್ ಸ್ಪೀಡ್ ತುಂಬ ಫಾಸ್ಟ್ ಇರುತ್ತೆ. ಬಟ್ 30th ಸೆಕೆಂಡ್ಗೆ ತುಂಬ ಸ್ಲೋ ಇರುತ್ತೆ. ಸ್ಟಾರ್ಸ್ಗಳನ್ನ ಫೋಟೋಗ್ರಫಿ ಮಾಡುವಾಗ ಈ ಥರ ತುಂಬ ಓಪನ್ ಇರೋ ಥರ ಶಟರ್ ಸ್ಪೀಡ್ನ ಯೂಸ್ ಮಾಡ್ತಾರೆ. ಸುಮಾರು DSLR ಕ್ಯಾಮ್ರಾಗಳಲ್ಲಿ ನಿಮಗೆ ಬೇಕಾಗಿರುವಂಥ ಶಟರ್ ಸ್ಪೀಡ್ನ ನೀವು ಇಟ್ಟು ಫೋಟೋನ ತೆಗಿಬಹುದು. ಹಾಗಾದರೆ ಥಿಯರಿ ಸಾಕು, ಈಗ ಪ್ರಾಕ್ಟಿಕಲ್ ಬರೋಣ. ಯಾವ ರೀತಿ ನಮ್ಮ ಒಂದು ಶಟರ್ ಸ್ಪೀಡ್ನ ಚೇಂಜ್ ಮಾಡಬಹುದು ಅನ್ನೋದಾದರೆ, ನೀವು ಕ್ಯಾಮ್ರಾಗಳಲ್ಲಿ ಅದಕ್ಕೆ ಆದಂಥ ಡಯಲ್ ಕೊಟ್ಟಿರ್ತಾರೆ, ಅಂದರೆ ರಿಂಗ್ ತಿರುಗಿಸೋಕ್ಕೆ, ಅಥವಾ ನೀವು ಡಿಸ್ಪ್ಲೇ ಮುಖಾಂತರ ಚೇಂಜ್ ಮಾಡ್ಬೋದು. ಅಥವಾ ಮೊಬೈಲ್ ಕ್ಯಾಮ್ರಾದಲ್ಲಿ ನೀವೇನಾದರೂ ಶೂಟ್ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮಗೆ ಶಟರ್ ಸ್ಪೀಡ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅಲ್ಲೂ ಕೂಡ ಚೇಂಜ್ ಮಾಡ್ಬೋದು. ಅಥವಾ ನಿಮ್ಮ DSLR ಕ್ಯಾಮ್ರಾದಲ್ಲಿ ನೀವು ಇದನ್ನು ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ
ಶಟರ್ ಸ್ಪೀಡ್ ಅಂತ ಮೆನ್ಷನ್ ಮಾಡಿರ್ತಾರೆ ಅಥವಾ ಎಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಕೆಲವು ಕ್ಯಾಮ್ರಾಗಳಿಗೆ ಡಯಲ್ ಅಂತಾನೆ ಸಪರೇಟ್ ಕೊಟ್ಟಿರ್ತಾರೆ. ಆ ಡಯಲ್ನ ತಿರುಗಿಸೋದ್ರೆ ಚೇಂಜ್ ಆಗುತ್ತೆ. ಆ್ಯಂಡ್ ಕೆಲವು ಕ್ಯಾಮ್ರಾಗಳಿಗೆ ನೀವು ಚೇಂಜ್ ಮಾಡಬೇಕಾಗುತ್ತೆ ವಿತ್ ಸ್ಕ್ರೀನ್ ಇಂದ ಬಟನ್ ಯೂಸ್ ಮಾಡಿಕೊಂಡು. ಈಗ ಬರ್ತಾ ಇರೋಂಥ ರೀಸೆಂಟ್ ಕ್ಯಾಮ್ರಾಗಳಲ್ಲಿ ಟಚ್ ಸ್ಕ್ರೀನ್ ಇರೋದ್ರಿಂದ ನೀವು ಆರಾಮಾಗಿ ಚೇಂಜ್ ಮಾಡ್ಬೋದು. ಶಟರ್ ಸ್ಪೀಡ್ 1:130 ಇಟ್ಟಾಗ ಫೋಟೋ ಯಾವ ಥರ ಬರುತ್ತೆ ಅಂತ ನೋಡೋಣ. 1/30 ಅಂತ ಮೆನ್ಷನ್ ಆಗಿರುತ್ತೆ, ಅಂದರೆ ಅಷ್ಟು ಫಾಸ್ಟ್ ಇರುತ್ತೆ ಅಂತ. ನೀವು ನಂಬರ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ 1/by ಆದಮೇಲೆ ಏನು ನಂಬರ್ ಬರುತ್ತೆ ಅದನ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ ಫಾಸ್ಟ್ ಇರುತ್ತೆ ಶಟರ್ ಸ್ಪೀಡ್. ಅದನ್ನು ಕಮ್ಮಿ ಮಾಡ್ದಂಗೆಲ್ಲ ಸ್ಲೋ ಇರುತ್ತೆ ಶಟರ್ ಸ್ಪೀಡ್. ಮೋಷನ್ ಬ್ಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದಷ್ಟು ಇಮೇಜ್ಗಳನ್ನ ಹಾಕಿರ್ತೀವಿ. 1/130 ಆಫ್ ಸೆಕೆಂಡ್ ಮತ್ತು ಅದಕ್ಕಿಂತ ಜಾಸ್ತಿ 1/130 ಆಫ್ ಸೆಕೆಂಡಲ್ಲಿ ಫೋಟೋಗಳು ಬಂದಾಗ ಹೆಂಗಿರುತ್ತೆ ಮತ್ತು ಅದಕ್ಕಿಂತ ಜಾಸ್ತಿ ಹೋದಾಗ ಯಾವ ರೀತಿ ಇಮೇಜ್ ಬರುತ್ತೆ ಅನ್ನೋದು. ಸಿಮಿಲರ್ ಸೆಟ್ಟಿಂಗ್ ಅಪರ್ಚರ್ ಆಗಲಿ ISO ಆಗಲಿ ಏನೂ ಚೇಂಜ್ ಮಾಡ್ತೀರಾ, ಸೇಮ್ ಸೆಟ್ಟಿಂಗಲ್ಲೇ ಡಿಫ್ರೆಂಟ್ ಶಟರ್ ಸ್ಪೀಡಲ್ಲಿ ತೆಗೆದಿರುವಂಥ ಇಮೇಜ್ಗಳು ನೀವು ನೋಡ್ಬೋದು. ಹೋಗ್ತಾ ಹೋಗ್ತಾ ಯಾವ ರೀತಿ ನಂಬರ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ ಇಲ್ಲಿ ಇಮೇಜು ಡಾರ್ಕ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತ ನೀವು ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕೆ ಅಂದರೆ ಲೈಟ್ಗೆ ಎಕ್ಸ್ಪೋಸ್ ಮಾಡೋಕ್ಕೆ ಬಿಡಲ್ಲ ಕರ್ಟನ್, ಬೇಗ ಓಪನ್ ಆಗಿ ಕ್ಲೋಸ್ ಮಾಡುತ್ತೆ. ಸೊ ಎಷ್ಟು ಬೇಗ ಓಪನ್ ಆಗಿ ಎಷ್ಟು ಬೇಗ ಕ್ಲೋಸ್ ಮಾಡುತ್ತೋ ಯಾವಾಗೂ ಕ್ಲೋಸ್ ಇರುತ್ತೆ, ಬೇಕಾದಾಗ ಮಾತ್ರ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಯಾವಾಗ ಜಾಸ್ತಿ ಶಟರ್ ಸ್ಪೀಡ್ನ ನೀವು ಇಡ್ತೀರಾ, ಜಾಸ್ತಿ ಹೊತ್ತು ಎಕ್ಸ್ಪೋಸ್ ಮಾಡೋಕ್ಕೆ ಬಿಡ್ತೀರಾ, ಅಷ್ಟು ಬ್ರೈಟ್ ಆಗುತ್ತೆ ಇಮೇಜ್. ಆ್ಯಂಡ್ ಎಷ್ಟು ಕಮ್ಮಿ ಮಾಡ್ತೀರಾ ಅಂದರೆ 1/125 ಇನ್ನೂ ಜಾಸ್ತಿ ಮಾಡ್ಕೊತಾ ಹೋದರೆ ಕಮ್ಮಿ ಆಗ್ತಾ ಹೋಗುತ್ತೆ ಲೈಟ್ ಬರುವಂಥದ್ದು. ಬಿಕಾಸ್ ಎಕ್ಸ್ಪೋಸ್ ಆಗಲ್ಲ ಬೆಳಕಿಗೆ ನಿಮ್ಮ ಒಂದು ಸೆನ್ಸರ್, ಕ್ಯಾಮ್ರಾ ಸೆನ್ಸರ್. ನೀವು ಅದೇ ಆಪೋಸಿಟ್ ಹೋದರೆ 1/13, 1/8 ಅಥವಾ 1/2 ಈ ಥರ ಬೆಳಕು ತುಂಬ ಹೊತ್ತು ಸೆನ್ಸರ್ಗೆ ಬಡಿಯಂಗಾಗುತ್ತೆ. ಆಗ ನಿಮ್ಮೊಂದು ಇಮೇಜ್ ಬ್ರೈಟ್ ಆಗ್ತಾ ಹೋಗುತ್ತೆ. ಯಾವಾಗ ಅದನ್ನು ತುಂಬಾ ಇಡ್ತೀರಾ ಓವರ್ ಎಕ್ಸ್ಪೋಸ್ ಆಗಿಬಿಡುತ್ತೆ, ವೈಟ್ ಇಮೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಾರ್ಕ್ ಏರಿಯಾಗಳಲ್ಲಿ ಫೋಟೋಗ್ರಫಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲದೆ ಇದ್ದಾಗ ಶಟರ್ ಸ್ಪೀಡ್ನ ರಿಡ್ಯೂಸ್ ಮಾಡಬೇಕಾಗಿರುತ್ತೆ. ಬಟ್ ಅದಕ್ಕೆ ಒಂದು ಬ್ಯಾಕ್ ಡ್ರಾಪ್ ಇದೆ, ಅಂದರೆ ಡಿಸ್ಅಡ್ವಾಂಟೇಜ್ ಇದೆ. ನೀವು ಶಟರ್ ಸ್ಪೀಡ್ನ ಫಾಸ್ಟಾಗಿ ಇಟ್ಕೊಂಡು ಫೋಟೋ ತೆಗೆದಾಗ ಕ್ಯಾಮ್ರಾ ಶೇಕ್ ಬರಲ್ಲ, ಬ್ಲರ್ ಬರಲ್ಲ. ಕೆಲವು ಸಾರಿ ನೀವು ನೋಡಿರ್ಬೋದು ಕಣ್ಣು ಬ್ಲರ್ ಆಗಿರುತ್ತೆ, ಸ್ವಲ್ಪ ಫೇಸ್ ಬ್ಲರ್ ಥರ ಕಾಣಿಸ್ತಾ ಇರುತ್ತೆ. ಬಟ್ ಯಾವಾಗ ನೀವು ಶಟರ್ ಸ್ಪೀಡ್ನ ಲೋ ಇಟ್ಬಿಟ್ಟು ಫೋಟೋ ತೆಗಿತೀರಾ, ಬೆಟರ್ ಯೂಸಿಂಗ್ ಟ್ರೈಪಾಡ್ ಇಸ್ ಅ ಬೆಸ್ಟ್ ಆಪ್ಷನ್. ಓವರ್ ಆಲ್ ಹೇಳೋದಂದ್ರೆ ಏನಪ್ಪ ಈ ವಿಡಿಯೋದಲ್ಲಿ ನೀವು ಕಲ್ತ್ಕೋಬೇಕಾಗಿರೋದು, ಈ ವಿಡಿಯೋದಲ್ಲಿ ಏನು ನಂಗೆ ಅರ್ಥ ಆಗಿಲ್ಲ ಅನ್ನೋದಾದರೆ, ಸ್ಲೋ ಶಟರ್ ಸ್ಪೀಡ್ ತುಂಬ ಲೈಟ್ನ ಒಳಗಡೆ ಬಿಟ್ಕೊಳುತ್ತೆ. ಹೈಯರ್ ದ ಶಟರ್ ಸ್ಪೀಡ್ ಅಂದರೆ 1/4000, 2000, 1000 ಅನ್ನೋದಲ್ಲ, ತುಂಬ ಕಡಿಮೆ ಲೈಟ್ನ ಒಳಗಡೆ ಬಿಟ್ಕೊಳುತ್ತೆ. 1000 ತುಂಬ ಕಡಿಮೆ ಲೈಟ್ ಬಿಟ್ಕೊಳೋದಾದರೆ 2000 ಅದಕ್ಕಿಂತ ಕಡಿಮೆ ಆ್ಯಂಡ್ 4000 ಅದಕ್ಕಿಂತ ಕಡಿಮೆ. ನೀವು ಡೌನ್ ಬರ್ತಾ ಬರ್ತಾ ಅಂದರೆ 1/10, 1/8 ಈ ಥರ ಅಥವಾ 1 ಸೆಕೆಂಡ್, ಹಾಫ್ ಅ ಸೆಕೆಂಡ್ ಈ ಥರ ಬಂದಾಗೆಲ್ಲ ಲೈಟ್ ತುಂಬಾ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ಆಲ್ ನೀವೇನಾದರೂ ಕತ್ಲೆ ಅಥವಾ ಡಾರ್ಕ್ ಫೋಟೋಗ್ರಫಿ ಮಾಡ್ತಿದ್ರೆ, ಡಾರ್ಕ್ ಪ್ಲೇಸ್ಗಳಲ್ಲಿ ಇದ್ದಾಗ ಫೋಟೋ ಶೂಟ್ ಮಾಡಬೇಕು ಅನ್ನೋದಾದರೆ ಶಟರ್ ಸ್ಪೀಡ್ನ ಸ್ಲೋ ಮಾಡಬೇಕಾಗಿರುತ್ತೆ. ಆಗ ನಿಮ್ಮ ಒಂದು ಸೆನ್ಸರ್ ಲೈಟ್ಗೆ ತುಂಬ ಎಕ್ಸ್ಪೋಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಮೇಜ್ ಬ್ರೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆಗಲೇ ಹೇಳಿರೋ ಥರ ಶಟರ್ ಸ್ಪೀಡ್ ಅನ್ನೋದು ಡೈರೆಕ್ಟ್ಲಿ ಮೋಷನ್ ಬ್ಲರ್ಗೆ ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಅಥವಾ ಲಿಂಕ್ ಆಗಿಬಿಟ್ಟಿರುತ್ತೆ. ತುಂಬ ಜಾಸ್ತಿ ಶಟರ್ ಸ್ಪೀಡ್ ಇಟ್ಕೊಂಡು ನೀವು ಫೋಟೋ ಶೂಟ್ ಮಾಡಿದಾಗ ಮೂವಿಂಗ್ ಆಬ್ಜೆಕ್ಟ್ ಕ್ಲಾರಿಟಿಯಾಗಿ ಕ್ರಿಸ್ಪಾಗಿ ಫ್ರೀಸ್ ಆಗಿದ್ದಾರೇನೋ, ಹಂಗೆ ನಿಂತಿದ್ದಾರೇನೋ ಅನ್ನೋ ಥರ ಫೋಟೋ ಬರುತ್ತೆ. ಅಂದರೆ ಲೈಕ್ ಹಕ್ಕಿ ಹಾರ್ತಿದ್ರೆ ಫೋಟೋ ಶೂಟ್ ಮಾಡಿದ್ರೆ ಆ ರೆಕ್ಕೆ ಕೂಡ ಹಂಗೆ ಸ್ಟಿಲ್ ಆಗಿರುತ್ತೆ, ಆ ಥರ ಫೋಟೋ ಶೂಟ್ ಬರುತ್ತೆ. ನಿಮ್ಮ ಮನೆಯಲ್ಲೇ ಆದರೆ ಫ್ಯಾನ್ನ ನೀವು ಫೋಟೋ ತೆಗೆದಾಗ ಫ್ಯಾನ್ ರೆಕ್ಕೆಗಳು ನಿಂತಿರೋ ಥರ ಕಾಣಿಸುತ್ತೆ, ನಿಂತಿದೆಯೇನೋ ಅದು ತಿರುಗ್ತಾ ಇಲ್ವೇನೋ ಅನ್ನೋ ಥರ. ಸೊ ಇದು ಮೋಷನ್ ಬ್ಲರ್ನ ಸ್ಟಾಪು ಮಾಡುತ್ತೆ, ಮೋಷನ್ ಬ್ಲರ್ನ ಜಾಸ್ತಿನೂ ಮಾಡುತ್ತೆ. ಯಾವಾಗ ನೀವು ಕಮ್ಮಿ ಇಡ್ತೀರಾ ಶಟರ್ ಸ್ಪೀಡ್ನ 1/20, 1/8 ಈ ಥರ ಮೋಷನ್ ಬ್ಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಕ್ರಿಯೇಟಿವಿಟಿ ಫೋಟೋಗಳನ್ನ ತೆಗಿತಾರೆ. ಅದೇ ರೀತಿ ನೀವು ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರೋಂಥ ಆಬ್ಜೆಕ್ಟ್ಗಳನ್ನ ಫೋಟೋ ತೆಗಿಬೇಕಾದ್ರೆ, ಅಂದರೆ ಗಾಡಿಗಳು ಮೂವ್ ಆಗ್ತಾ ಇರುತ್ತೆ, ರೇಸಿಂಗ್ ಮಾಡ್ತಾ ಇರಬೇಕಾದ್ರೆ ಈ ಥರ ಟೈಮ್ಗಳಲ್ಲಿ ನೀವು ಹೈಯರ್ ಶಟರ್ ಸ್ಪೀಡ್ ಇಟ್ಟಿರಬೇಕಾಗಿರುತ್ತೆ. ಆ್ಯಂಡ್ ನೀವು 1-2 ಸಾರಿ ಫೋಟೋ ತೆಗೆದು ಚೆಕ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಆ ಒಂದು ಆಬ್ಜೆಕ್ಟ್ ಅಥವಾ ಒಂದು ಕಾರ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು ಎಷ್ಟು ಸ್ಪೀಡಲ್ಲಿದೆ, ನೀವು ಎಷ್ಟು ಶಟರ್ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಬೇಕು ಅನ್ನೋದು. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ತುಂಬ ಹೈ ಇಡೋದ್ರಿಂದ ಇನ್ನೂ ಕ್ಲಾರಿಟಿಯಾಗಿ ಅಥವಾ ಇನ್ನೂ ಫ್ರೀಸ್ ಆಗಿರುವಂಥ ಫೋಟೋ ಬರುತ್ತೆ. ಇದನ್ನು ನೀವು ಚೆಕ್ ಮಾಡಬೇಕು ಅಂದರೆ ನಿಮ್ಮ ಒಂದು ಕೈನ ತಗೊಂಡು ಕಣ್ಣ ಹತ್ರ ಸ್ವಲ್ಪ ಶೇಕ್ ಮಾಡಿ ಸಾಕು. ಆ ಒಂದು ಶೇಕ್ ಮಾಡಬೇಕಾದ್ರೆ ಆ ಬೆಳ್ಗಳೆಲ್ಲ ನಿಮಗೆ ಕಾಣಿಸೋದಿಲ್ಲ ಕ್ರಿಸ್ಪಾಗಿ ಅಥವಾ ಏನಂತಾರೆ ಕ್ಲಾರಿಟಿಯಾಗಿ ಕಾಣಿಸಲ್ಲ, ಬ್ಲರ್ ಆಗ್ತಾ ಇರುತ್ತೆ. ಇದು ನಮ್ಮ ಮೋಷನ್ ಬ್ಲರ್ ಅಂತ ಹೇಳ್ತಾರೆ. ನಿಮ್ಮ ಒಂದು ಕೈನ ನೀವು ಸ್ವಿಂಗ್ ಮಾಡ್ತಿದ್ರು ಕೂಡ
ಕ್ರಿಸ್ಪ್ ಆಗಿ ಅಥವಾ ಶಾರ್ಪ್ ಆಗಿ ಫೋಟೋ ತೆಗಿಬೇಕು ಅಂದಾಗ ತುಂಬಾ ಹೈ ಇರುವಂತ ಶಟರ್ ಸ್ಪೀಡ್ ಬೇಕಾಗಿರುತ್ತೆ, ಹೈ ನಂಬರ್ ಇಟ್ಕೋಬೇಕಾಗಿರುತ್ತೆ. 1/1000, 1/2000 ಈ ತರ ನಂಬರ್ಗಳನ್ನ. ಇಷ್ಟೆಲ್ಲ ಕಲ್ತ್ಮೇಲೆ ಹೊಸದಾಗಿ ಫೋಟೋಶೂಟ್ ಮಾಡಕ್ಕೆ ಬರುವಂತವ್ರು ಅಥವಾ ಹೊಸದಾಗಿ ಕ್ಯಾಮ್ರಾಗಳನ್ನ ತಗೊಂಡಿರೋರು ಒಂದು ಚಿಕ್ಕ ಪ್ರಾಬ್ಲಮ್ಗಳನ್ನ ಮಾಡ್ಕೊಂತಾ ಇರ್ತಾರೆ. ಅದೇ ಬ್ಲರ್ ಆಗುವಂಥದ್ದು ಅಥವಾ ಕ್ಯಾಮ್ರಾ ಶೇಕ್ ಅಂತ ಹೇಳ್ತಾರೆ. ಕೆಲವು ಒಂದು ಇಮೇಜ್ಗಳನ್ನ ತೆಗಿಬೇಕಾದ್ರೆ ಅದು ವಿಡಿಯೋ ಮಾಡ್ಬೇಕಾದ್ರಾಗ ಕೂಡ ತುಂಬಾ ಶೇಕ್ ಬರ್ತಾ ಇರುತ್ತೆ. ಏನಕ್ಕೆ ಶೇಕ್ ಆಗುತ್ತೆ ಅಂದ್ರೆ ನಾವು ಎಷ್ಟೇ ಸ್ಟಡಿಯಾಗಿ ಫೋಟೋನ ತೆಗಿಬೇಕು ಅಂತ ಕ್ಯಾಮ್ರಾನ ಹೋಲ್ಡ್ ಮಾಡಿದ್ರು ಕೂಡ ಆ ಒಂದು ಸಣ್ಣ ಒಂದು ಮೂಮೆಂಟ್ ಇರುತ್ತೆ, ನಮಗೆ ಗೊತ್ತಾಗಲ್ಲ, ಅದು ನಮ್ಮ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಬಟ್ ಕ್ಯಾಮ್ರಾದಲ್ಲಿ ಅದನ್ನ ತಡೆಯುವಂತ ಶಕ್ತಿ ಇರಲ್ಲ. ಈಗ ಬಂದಿರೋ ಕ್ಯಾಮ್ರಾದಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಅಂತ ಇದ್ರೂ ಕೂಡ ಆ ಶೇಕ್ ಅನ್ನೋದು ಬರ್ತಾ ಇರುತ್ತೆ. ಆ ಶೇಕ್ನ ನೀವು ಕಾಂಪನ್ಸೇಟ್ ಮಾಡಬೇಕು ಅನ್ನೋದಾದ್ರೆ ಟ್ರೈಪಾಡ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಟ್ರೈಪಾಡ್ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಹೈಯರ್ ನಂಬರ್ ಶಟರ್ ಸ್ಪೀಡ್ನ ಯೂಸ್ ಮಾಡಬೇಕು. ಲೋಯರ್ ನಂಬರ್ ಶಟರ್ ಸ್ಪೀಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು ಟಿಪ್ ಹೇಳೋದಾದ್ರೆ ಹೊಸದಾಗಿ ಬರೋ ಫೋಟೋಗ್ರಾಫರ್ಸ್ ಅಥವಾ ಹೊಸದಾಗಿ ನೀವು ಫೋಟೋಗ್ರಫಿ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ 1/100 ಒಳಗಡೆ ಅಥವಾ 125 ಒಳಗಡೆ ನೀವು ಫೋಟೋಶೂಟ್ ಮಾಡೋದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಕ್ಯಾಮ್ರಾ ಶೇಕ್ನ ಕಾಂಪನ್ಸೇಟ್ ಮಾಡೋಕ್ಕಾಗ್ದಿರಾ ಫೋಟೋಗಳು ಶೇಕ್ ಬರುವಂಥ ಚಾನ್ಸಸ್ ಇರುತ್ತೆ ಅಥವಾ ಬ್ಲರ್ ಬರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಕ್ಯಾಮ್ರಾ ಶೇಕಿಂದ. ಬಟ್ ಇದು ವಿಡಿಯೋಗೆ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ವಿಡಿಯೋಗೆ ಏನಕ್ಕೆ ಅಪ್ಲೈ ಆಗಲ್ಲ ಅಂದರೆ ಶಟರ್ ಸ್ಪೀಡ್ನ ನೀವು ಕಮ್ಮಿ ಇಟ್ಟಿರ್ತೀರಾ ವಿಡಿಯೋದಲ್ಲಿ, ಡಿಪೆಂಡಿಂಗ್ ಆನ್ ವಿಡಿಯೋ. ಯಾಕೆ ಅಂದರೆ 24 ಫ್ರೇಮ್ ಪರ್ ಸೆಕೆಂಡ್ ಶೂಟ್ ಮಾಡಬೇಕಾದ್ರೆ ಎಷ್ಟಿರಬೇಕು, 30 ಫ್ರೇಮ್ ಪರ್ ಸೆಕೆಂಡ್ ಶೂಟ್ ಮಾಡಬೇಕಾದ್ರೆ 180 ರೂಲ್ ಅಂತ ಬರುತ್ತೆ. ಸೊ ಅದು ವಿಡಿಯೋ ಬಗ್ಗೆ ಮಾತಾಡೋಣ. ಬಟ್ ಈಗ ನೀವು ಫೋಟೋಗ್ರಫಿ ಮಾಡಬೇಕಾದ್ರೆ ಆ ಶೇಕ್ ಬರಬಾರ್ದು ಅನ್ನೋದಾದರೆ, ನಿಮ್ಮ ಹತ್ರ ಟ್ರೈಪಾಡ್ ಇಲ್ಲ ಅನ್ನೋದಾದರೆ ಫೋಟೋ ಶೂಟ್ ಮಾಡೋ ಟೈಮಲ್ಲಿ ನೀವು ಹೈಯರ್ ನಂಬರ್ ಇಟ್ಕೊಂಡು ಶೂಟ್ ಮಾಡೋದೇ ಒಳ್ಳೆಯದು. ಸೊ ಈಗ ನಿಮಗೆ ಒಂದು ಐಡಿಯಾ ಬಂದಿದೆ ಅನ್ಕೊಂತೀನಿ ಯಾವ ರೀತಿ ಶಟರ್ ಸ್ಪೀಡ್ ವರ್ಕ್ ಆಗುತ್ತೆ ಅಂತ. ನಾವು ಎಷ್ಟೇ ಹೇಳ್ಕೊಟ್ರು ಕೂಡ ಫೈನಲ್ ಆಗಿ ಪ್ರಾಕ್ಟಿಕಲ್ಲೇ ತಲೆಯಲ್ಲಿ ಉಳಿಯೋದು. ಸೊ ಕ್ಯಾಮ್ರಾ ಎತ್ಕೊಳ್ಳಿ, ನಿಮ್ಮ ಮೊಬೈಲ್, ನಿಮ್ಮ ಒಂದು ಕ್ಯಾಮ್ರಾ ಯಾವುದಾದ್ರೂ ಸರಿ, ಅದರಲ್ಲಿ ನೀವು ಚೆಕ್ ಮಾಡಿ ನೋಡಬೇಕಾಗುತ್ತೆ, ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಸ್ವಲ್ಪ ಆಟ ಆಡಬೇಕಾಗುತ್ತೆ, ಚೆಕ್ ಮಾಡಿ ಹಿಂಗೆ ಬರುತ್ತೆ, ಯಾವ ಒಂದು ಶಟರ್ ಸ್ಪೀಡ್ ಇಟ್ಟಾಗ ಯಾವ ಥರ ಫೋಟೋ ಬರುತ್ತೆ ಅನ್ನೋದು. ಪ್ರಾಕ್ಟೀಸ್ ಎಷ್ಟಾಗುತ್ತೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ನಾವು ಏನೇ ಥಿಯರಿ ಹೇಳ್ಕೊಟ್ರು ಅಥವಾ ಹಿಂಗಿರುತ್ತೆ ಅಂತೆಲ್ಲ ತೋರಿಸಿದ್ರು ನಿಮ್ಮಿಂದ ನೀವು ಮಾಡಿದಾಗ ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ನಿಮಗೆ ಬಿಟ್ಟಿದ್ದು ಇಲ್ಲಿಂದ ಮುಂದಕ್ಕೆ. ಮುಂದಿನ ವಿಡಿಯೋದಲ್ಲಿ ನಾವು ISO ಬಗ್ಗೆ ಮಾತಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಅಂತೂ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.